ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಸತ್ಯನಾರಾಯಣ ಪೂಜಾ, ವರದಶಂಕರ ಪೂಜಾ ಕಥೆಗಳು ಇದ್ದಂಗೆ ರೇಣುಕಾಚಾರ್ಯರ ಪೂಜಾ ವೃತ ಅಂತ ಒಂದು ಮಾಡ್ಯಾರ. ಬಸವೇಶ್ವರ ಪೂಜಾ ವೃತ ಅಂತ ಮಾತೆಮಾದೇವಿ ಅವರು ಮಾಡಿದಂಗೆ ರೇಣುಕಾಚಾರ್ಯರ ಪೂಜಾ ವೃತ ಅಂತ ಮಾಡ್ಯಾರ. ಆ ಬುಕ್ಕಿಂದು ಫೋಟೋ ಬಂದಿತ್ತು, ಹಾಕೀನಿ, ನೋಡಿರೋ ಇಲ್ಲೋ ನೀವು? ನಿನ್ನೆ ಪ್ರವಚನದಾಗ ಹಾಕೀನಿ ನೋಡ್ರಿ, ರಾತ್ರಿ ಪ್ರವಚನದಾಗ ಮಾಡ್ಯಾರಲ್ರಿ? ಹ್ಞೂ. ಅದು ನೋಡಿ ಹೇಳಕ್ ಬರ್ತದ ನಿಮಗೆ ಕತೆ? ಬುಕ್ ಬಂದದ್ರಿ? ಬುಕ್ ತರಿಸ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಬ್ಬೊಬ್ಬರ ಮನೆಗೆ ಹೋಗಿ ಕೂತು ಹೇಳ್ಬೇಕು, ಪೂಜಾ ವ್ರತ ಮಾಡಿಸ್ಬೇಕು. ತರಿಸುವ್ರಿ. ಅದು ಎಲ್ಲಿ ಅದ ಅಡ್ರೆಸ್ ತಿಳ್ಕೊಂಡು ಎಲ್ಲರಿಗೂ ಒಂದೊಂದು ಕೊಡ್ಸ್ರಿ ಅವು. ಫೋನ್ ನಂಬರ್ ಅದ ಅಲ್ರಿ? ಇತ್ತಂದ್ರೆ ಬುಕ್ ಎಷ್ಟು ಬೀಳ್ತದೆ ಕೇಳ್ರಿ. ಏನು ಒಂದು 100-150 ಇರ್ತದ. ಎಲ್ಲರ ಬಲ್ಲಿ ಆ ಬುಕ್ ಇರಲಿ. ಪೂರ್ತಿ ಅದ್ರದೊಳಗೆ ಚರಿತ್ರೆ ಬರೆದಿರ್ತಾರ, ಚಲೋ ಇರ್ತದ. ಅದು ಎಕ್ಸ್ಪರ್ಟ್ ಆಗ್ಬೇಕು ಎಲ್ಲರೂ. ನಾವು ಎಲ್ಲ ಕಡೆ ಏನ್ ಮಾಡ್ತೀವಿ, ಪೂಜಾ ವ್ರತ ಮಾಡ್ಸಿರ ಅಂತ ಹೇಳ್ಕೊತ ಹೋಗ್ತೀವಿ, ನೀವು ಮಾಡ್ಕೊತ ಹೋಗಂತ್ರಿ. ಮತ್ತೆ ಯಾರ್ಯಾರು ಮಾಡ್ಬೇಕತ್ತೀರಿ? ಎಲ್ಲರೂ ಮಾಡ್ಬೋದು. ಅದೇ ನಾವು ಹ್ಞೂ ರೀ. ಒಂದ್ ತಿಂಗಳು ಮಾಡೋದಿರಲ್ರಿ, ಅದು ಒಂದೇ ದಿನ ಮಾಡೋದಿರ್ತದೆ. ಸತ್ಯನಾರಾಯಣ ಪೂಜೆ, ಈ ವರದಶಂಕರ ಪೂಜೆ ಹೆಂಗಿರ್ತದ, ಒಂದೇ ದಿವಸದ್ದು. ಹೌದ್ರಿ ಮಾಡ್ಬೇಕು. ಈಗ ಮೊದಲು ರೇಣುಕಾಚಾರ್ಯರದು ಬುಕ್ ಮಾಡ್ಯಾರ, ಮುಂದೆ ರೇವಣ ಸಿದ್ದೇಶ್ವರದ್ ಮಾಡ್ಬೋದು. ನೀವೆಲ್ಲರೂ ಕೂಡಿ ಮನಸ್ಸು ಮಾಡಿದ್ರೆ ಆತು. ಮತ್ತೇನು ಕೇದಾರ ಸ್ವಾಮಿಗಳು ಪ್ರವಚನ ಜಬರ್ದಸ್ತ್ ಮಾಡಿಬಿಟ್ರು. ಎಲ್ಲ ಕಳಿಸಿವ್ ನೋಡ್ರಿ, ಹಾಕಿ ಏನೇನಂತ. ಅವ್ರು ಎದಕ್ ಬೈತಾರ, ಇವ್ರು ಎದಕ್ ಬೈಸೋತಾರ, ಅವ್ರೇನ್ ಮಾಡ್ಯಾರ, ಇವ್ರೇನ್ ಮಾಡ್ಯಾರ, ಎಲ್ಲ ಡೀಟೇಲ್ ಆಗಿ ಹೇಳ್ಯಾರ. ಪ್ರತಿಯೊಂದು ಲಿಂಗಾಯತ ಬೇರೆ, ವೀರಶೈವ ಬೇರೆ ಅನ್ನೋದ್ರೊಳಗೆ ಎಂತ ಸ್ವಾರ್ಥ ತುಂಬ್ಯದ, ಏನೇನದ ಎಲ್ಲ ಹೇಳ್ಬಿಟ್ರು. ಸ್ವಚ್ಛ ಎಲ್ಲ ಹಿಂಗೆ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರ ಸಂಶೋಧನಾತ್ಮಕ ಗ್ರಂಥ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಅವರು, ಅವರ ಲೀಲೆ ಏನಂದ್ರ, ಕಲ್ಲಿಶೆಟ್ಟಿ ಮಹಾದೇವಿಯವರಿಗೆ ಅನುಗ್ರಹ. ಕಲ್ಲಿಶೆಟ್ಟಿ ಮಹಾದೇವಿ, ಮಾಯಿದೇವಿ, ಕಲ್ಲಿಶೆಟ್ಟಿ ಮಾಯಿದೇವಿಯವರಿಗೆ ಅನುಗ್ರಹ. ಇಲ್ಲೇನ್ ಮಾಡ್ತಾರಂದ್ರೆ, ಅನಂತರ ರೇವಣಸಿದ್ಧರು ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಪ್ರಸಿದ್ಧವಾದ ಇಷ್ಟಲಿಂಗವನ್ನು ಧರಿಸಿದರೆ, ನೋಡ್ರಿ ಇಲ್ಲೇನು ಹೇಳ್ತಾರ ಅವರು, ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ
ಪ್ರಸಿದ್ಧವಾದ ಇಷ್ಟಲಿಂಗ ಅಂತಾರೆ. 12ನೇ ಶತಮಾನದಲ್ಲೇ ಇಷ್ಟಲಿಂಗ ಕಂಡಿಡಿದ್ರು ಅನ್ನೋದು ಸಾರಾ ಸಗಟವಾಗಿ ಸುಳ್ಳು ಅಂತ ನಾವು ಅದನ್ನ ಏನ್ ಮಾಡ್ಬೇಕು, ಪಕ್ಕಕ್ಕೆ ಸರಿಸಬೇಕು. ಆ ರೀತಿ ಯಾರ್ಯಾರು ಹೇಳೋರಿದ್ರು ಅಂತಂದ್ರ ಅವ್ರ ಮಾತುಗಳು ಕಿವಿಯಾಗ ಹಾಕೋಬಾರ್ದು. ಯಾಕಂದ್ರೆ ಅವೆಲ್ಲ ದಾರಿ ತಪ್ಪಿಸುವಂತ, ಇತಿಹಾಸ ತಿರುಚುವಂತ ಒಂದು ದುಷ್ಟ ಪ್ರವೃತ್ತಿ ಅದು. ಹಂಗೆ ಮಾಡಬಾರ್ದು. ಅದು ಏನದ ಇದ್ದದ್ದಿಂದಂಗೆ ಹೇಳ್ಬೇಕು. ಇಷ್ಟಲಿಂಗವನ್ನ ಧರಿಸಿದರೆ ಅಂಥದ್ದು ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸವ ಪ್ರಸಿದ್ಧವಾದ ಗುರುದತ್ತ. ಮತ್ತು ನೋಡ್ರಿ, ಗುರುದತ್ತ ಇಷ್ಟಲಿಂಗವನ್ನು ಧರಿಸಿದರೆ ತಸ್ಮಾಚ್ಛೈವೋಘವರ್ಜಿತ ಎಂಬ ರೇಣುಕ ಗೀತೆಯಂತೆ ಅಂತರಂಗ ಬಹಿರಂಗ ಲಿಂಗಧಾರಿಯಾದ ಶಿವ ಭಕ್ತನು ಸರ್ವವಿಧ ಪಾಪಗಳಿಂದ ಮುಕ್ತನಾಗುತ್ತಾನೆ, ಮೋಕ್ಷ ಹೊಂದುತ್ತಾನ ಅಂತ. ಜಗತ್ತಿನಲ್ಲಿ ಸರ್ವೋತ್ಕೃಷ್ಟನಾಗಿ ಶೋಭಿಸುತ್ತಾನೆ, ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಬೋಧಿಸಿ ನಂತರ ಎಲಯೇ ಭಕ್ತರಿರ, ನೀವು ಇಷ್ಟಲಿಂಗ ಆರಾಧನೆಯಿಂದ ಶಿವೋಹಂಭಾವವನ್ನು ಹೊಂದಿ ಜೀವನ್ಮುಕ್ತ ಅವಸ್ಥೆಯನ್ನು ಪಡೆಯಿರೆಂದು ಹರಸಿ, ಮತ್ತೆ ಎಲೈ ಮಹೇಶ್ವರರ ಭಕ್ತ ಮಹೇಶ ಇದು ತಿಳ್ಕೊರಿ. ಇಲ್ಲಿ ಸುಮ್ಮನೆ ಓದ್ಕೊತ ಹೋದಂಗಲ್ಲ. ಭಕ್ತ ಏನ್ ಮಾಡ್ಬೇಕು, ಭಕ್ತರಿಗೆ ಏನು ಆದೇಶ ಕೊಟ್ಟಾರ, ಎಲೈ ಭಕ್ತರಿರ, ನೀವು ಇಷ್ಟಲಿಂಗ ಆರಾಧನೆಯಿಂದ ಶಿವೋಹಂಭಾವವನ್ನು ಹೊಂದಿ ಜೀವನ್ಮುಕ್ತ ಅವಸ್ಥೆಯನ್ನು ಪಡೆಯಿರೆಂದು ಹರಸಿದರು. ಮಹೇಶ್ವರರಂದ್ರೆ ಯಾರು? ಜಂಗಮರು. ಅವರಿಗೆ ಇವರು ಉಪದೇಶ ಮಾಡೋರು. ನೀವು ಈ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ, ಜಂಗಮನ ಕೆಲಸ ಏನು ಸಂಚರಿಸುವುದು. ಶರಣಾದವರ ಶಕ್ತಿಪಾತಕ್ಕನುಗುಣವಾಗಿ ಅವರಿಗೆ ಶಿವ ಸಿದ್ಧಾಂತವನ್ನು ಉಪದೇಶ ಮಾಡುವುದು. ಬರೀ ಜಂಗಮರನ್ನ ಬರೀ ಜಾತಿ ಜಂಗಮರಾಗಿ ಕೂತರು ಜಂಗಮರಾಗಂಗಿಲ್ಲ, ಮಹೇಶ್ವರರಾಗಂಗಿಲ್ಲ. ಇಲ್ಲೇನು ಹೇಳ್ಯಾರ, ಸಂಚರಿಸಬೇಕು. ಎದರ ಸಲುವಾಗಿ ಸಂಚರಿಸಬೇಕಂದ್ರೆ ಶಿವ ಸಿದ್ಧಾಂತ ಉಪದೇಶ ಮಾಡುವುದಕ್ಕೆ ಸಂಚರಿಸಬೇಕು. ಶಿವ ಸಿದ್ಧಾಂತ ಉಪದೇಶ ಮಾಡಬೇಕು ಅಂದ್ರೆ ಮೊದಲ ಜಂಗಮ ಆದವನಿಗೆ ತನಗೆ ಅದು ಸರಿಯಾಗಿ ಗೊತ್ತಿರಬೇಕು. ಹೌದಲ್ರಿ? ಗೊತ್ತಿಲ್ಲ ಅಂದ್ರೆ ಏನು ಉಪದೇಶ ಮಾಡ್ತಾನೆ? ಶಿವ ಸಿದ್ಧಾಂತದ ಗಂಧ ಇಲ್ಲದೆ ಬರೀ ಹಿಟ್ಟು ರೊಕ್ಕ ರೊಟ್ಟಿ ಪಲ್ಯ ಕೇಳಕ ಹೋದ್ರು ಅಂತಂದ್ರೆ ಅವರು ಜಂಗಮರಲ್ಲ, ಅವರು ಭಿಕಾರಿಗಳಷ್ಟೇ, ಭಿಕ್ಷುಕರು. ಗಂಧನೇ ಇಲ್ಲ, ಬ್ರಹ್ಮಜ್ಞಾನದ ಗಂಧನೇ ಇಲ್ಲದವರು ಇದು ಮಾಡೇ ಹೊಲಸಬಿಸಿಬಿಟ್ಟಾರೆ. ಜಂಗಮರನ್ನ ಕಸದ ಬುಟ್ಟಿಗೆ ಭಕ್ತರು ಯಾಕೆ ಒಗ್ದರ ಅಂತಂದ್ರೆ ಇದೇ ಕಾರಣಕ್ಕೆ. ಜಂಗಮರಾಗಿ ಜಂಗಮತ್ವ ಇಲ್ಲ. ಜಾತಿ ಜಂಗಮರಾಗೋದು ಸುಲಭ, ನೀತಿ ಜಂಗಮರಾಗಬೇಕಲ್ಲ. ಅದ್ರ ಸಲುವಾಗಿ ಎಲ್ಲರೂ ಕೈ ಬಿಡ್ಲಕತ್ತಾರ. ಇವರೇನು ಉದ್ಧಾರ ಮಾಡಂಗಿಲ್ಲ, ಯಾಕಂದ್ರೆ ತಾವೇ ಉದ್ಧಾರ ಆಗಿಲ್ಲ. ಉದ್ಧಾರ ತಾವೇ ಆಗಿಲ್ಲ. ತಾವು ಎದರ ಸಲುವಾಗಿ ಅಂತ ಇಲ್ಲಿ ಆದೇಶ, ಜಗದ್ಗುರುಗಳ ಆದೇಶ ಏನದು ನೋಡ್ರಿ. ನೀವು ಈ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಶರಣಾದವರ ಶಕ್ತಿಪಾತಕ್ಕನುಗುಣವಾಗಿ ಅವರಿಗೆ ಶಿವ ಸಿದ್ಧಾಂತವನ್ನು ಉಪದೇಶ ಮಾಡಿ, ಶಿವತತ್ವವನ್ನು ವ್ಯಾಪಕವಾಗಿಯೂ ಯಶಸ್ವಿಯಾಗಿಯೂ ಪ್ರಚಾರ ಮಾಡ್ರಿ, ಶಿವಕೃಪೆಗೆ ಪಾತ್ರರಾಗಿರಿ ಎಂದು ಹರಸಿದರು. ಜಂಗಮರು ಬಿಡ್ರಿ, ಮಠಾಧೀಶರ ಎಲ್ಲಿ ಮಾಡ್ಲಕತ್ತಾರ ಹೇಳ್ರಿ? ಪ್ರಚಾರ ಎಲ್ಲಿ ಮಾಡ್ಲಕತ್ತಾರ? ಮಠ ಬಿಟ್ಟು ಹೊರಗೆ ಬಂದು 4 ಮಂದ್ಯಾಗ ಹೋಗಿ ತಮ್ಮ ಭಕ್ತರನ್ನ ಬಿಟ್ಟು ಹೊರಗೆ ಬರ್ಬೇಕು. ಅವರು ಹೊರಗೆ ಬಂದು ಓಪನ್ ಗ್ರೌಂಡ್ನೊಳಗ ಪ್ರವಚನಗಳು ಮಾಡ್ಬೇಕು. ವೀರಶೈವ ಧರ್ಮದ ಮಹತ್ವವನ್ನು ಹೇಳ್ಬೇಕು. ಅವರು ಸ್ಟೇಡಿಯಂ ಅಂತಲ್ಲೆಲ್ಲ ಅವ್ರೇನ್ ಮಾಡ್ಬೇಕು, ಜಾಗಗಳು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪ್ರವಚನಗಳ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಅವರು ಮಾಡ್ಬೇಕಾಗ್ಬೇಡ್ರಿ. ಸಾರ್ವಜನಿಕ ಪ್ರದೇಶಗಳಲ್ಲಿ ಈಗೇನು ಶೃಂಗ ಸಭೆ ಮಾಡ್ಲಕತ್ತಾರ, ಅವ್ರ ಭಕ್ತರು ಮಧ್ಯಾಹ್ನ ಮಾಡ್ಲಕತ್ತಾರ. ಅವ್ರು ಏನು ಹೊರಗೆ ಮಾಡ್ಲಕತ್ತಿಲ್ಲ. ಅವರು
ಭಕ್ತರ ಮಧ್ಯೆ ಭಕ್ತರಿಗೆ ಹೇಳಕತ್ತಾರ ಅಷ್ಟೇ, ಹೊರಗಿನವ್ರಿಗೆ ಎಲ್ಲಿ ಹೇಳಕತ್ತಾರ, ಏನು ಹೇಳಕತ್ತಾರ? ಹೊರಗೆ ಬರ್ಬೇಕು, ಓಪನ್ ಸ್ಟೇಡಿಯಂ. ಪ್ರತಿಯೊಬ್ಬ ಸ್ವಾಮೀಜಿ ಕಾರ್ಯಕ್ರಮ ಹಾಕೋಬೇಕು ಪ್ರತಿನಿತ್ಯ. ಹೊರಗ ತನ್ನ ಭಕ್ತರ, ತನ್ನ ಮಠದ, ತನ್ನ ಪರಿವಾರದ ವಾತಾವರಣದಿಂದ ಹೊರಗೆ ಬಂದು ಓಪನ್ ಸ್ಪೇಸ್ ಒಳಗೆ ಪ್ರವಚನ ಇಂಥ ದಿನ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ಅಂತೇಳಿ ಪಾಂಪ್ಲೆಂಟ್ಸ್ ಪ್ರಿಂಟ್ ಮಾಡಿ ಹಂಚಿ ಪ್ರಚಾರ ಮಾಡಬೇಕು. ಶಿವಕೃಪೆಗೆ ಪಾತ್ರರಾಗಬೇಕು. ಯಾಕ ಯಾರು ಏನು ಮಾಡ್ತಾ ಇಲ್ಲ, ದೊಡ್ಡವರೇ ಏನು ಮಾಡ್ಲಾರ್ದು ಸುಮ್ ಕೂತೋತ್ನ ಸಣ್ಣವ್ರು ಯಾಕೆ ಮಾಡ್ಬೇಕು, ಸುಮ್ಮನೆ ಬಿಡ್ತಾರೆ ಅಷ್ಟೇ. ಭಕ್ತರು ಏನ್ ಮಾಡಬೇಕು? ಇಷ್ಟಲಿಂಗ ಆರಾಧನೆ ಮಾಡಿ ಜೀವೋಹಂ ಭಾವ ಕಳ್ಕೊಂಡು ಶಿವೋಹಂ ಭಾವ, ನಾನು ಶಿವ ಅದೀನಿ ಅಂತೇಳಿ ಮುಕ್ತ ಪಡ್ಕೊಳ್ಳೋದು. ಅದಕ್ಕೆ ಏನಂತಾರೆ ಅಂದ್ರೆ ವೈಯಕ್ತಿಕ ಮುಕ್ತಿ ಅಂತಾರೆ. ಅದಕ್ಕೆ ಭಕ್ತರಿಗೆ ವೈಯಕ್ತಿಕ ಮುಕ್ತಿಯನ್ನು ಬೋಧಿಸ್ಯಾರ. ಆದ್ರೆ ಮಹೇಶ್ವರರಿಗೆ, ಜಂಗಮರಿಗೆ, ಗುರುಗಳಿಗೆ, ಹಿರಿಯರಿಗೆ, ಜಗದ್ಗುರುಗಳಿಗೆ ಇವರೆಲ್ಲರಿಗೆ ಏನ್ ಬೋಧಿಸ್ಯಾರಪ್ಪ ಅಂತಂದ್ರೆ ಸಾರ್ವತ್ರಿಕ ಮುಕ್ತಿ, ಎಲ್ಲರಿಗೆ ಮುಕ್ತ ಆಗೋದಕ್ಕೆ ದಾರಿ ತೋರಿಸು. ಅದು ಹೇಳ್ಯಾರ. ವೈಯಕ್ತಿಕ ಮೋಕ್ಷ ಆಗೋದು ಭಕ್ತರಿಗೆ ಹೇಳ್ಯಾರ. ಮಹೇಶ್ವರರಿಗೆ ಸಾರ್ವತ್ರಿಕ ಮುಕ್ತಿ ಅದು ಮಾಡಲಿಲ್ಲ ಅಂತಂದ್ರ ಅವರು ಜಂಗಮರು ಅಲ್ಲ. ಬರೇ ಜಾತಿ ಜಂಗಮರು ಇರಬಹುದೇ ಹೊರತು ನೀತಿ ಜಂಗಮರು ಅಲ್ಲ. ನಂತರ ನಾನಾ ಪ್ರಾಂತ್ಯಗಳಲ್ಲಿ ಸಂಚರಿಸುತ್ತಾ ಶಿವ ಸಿದ್ಧಾಂತವನ್ನು ಬೋಧಿಸುತ್ತಾ ಕಾಯಕವೇ ಕಾಯವೆನ್ನುತ್ತ ಬಂದಂತಿದ್ದ ಜಗದ್ಗುರು ರೇವಣಸಿದ್ದರು ತಮ್ಮನ್ನೇ ಮರೆತು ಕಾರ್ಯೋನ್ಮುಖರಾಗಿ ಕಾರ್ಮಿಕರೊಡನೆ ಯಾವ ಭೇದವೂ ಇಲ್ಲದೆ ಗುದ್ದಲಿಯನ್ನು ಹಿಡಿದು ದುಡಿಯುತ್ತಿದ್ದರು. ನೋಡ್ರಿ, ಕಾಯಕ ಮತ್ತು ಕಾಯ ಎರಡು ಭೇದ ಇದ್ದಿದ್ದಿಲ್ಲ ಅವರಿಗೆ. ಕಾಯಕ ಎರಡು ಒಂದು ಮಾಡಿಬಿಟ್ಟಿದ್ರು. ಹೊಲ್ದಾಗೂ ದುಡಿತಿದ್ರು, ಹೊರಗೆ ಧರ್ಮ ಪ್ರಚಾರನೂ ಮಾಡ್ತಿದ್ರು. ಈಗ ಎಷ್ಟು ಮಂದಿ ಶಿವಾಚಾರ್ಯರು ಗುದ್ದಲಿ ಹಿಡ್ಕೊಂಡು ಹೊಲ್ದಾಗ ದುಡಿಲಕತ್ತಾರ್ರಿ? ಗಂಗಾಧರ ಶಿವಾಚಾರ್ಯರು ರಂಭಾಪುರಿ ಪೀಠದವರು ಹೊಲದಾಗ ದುಡಿದ್ರ ಇಲ್ಲ? ಹೊಲ್ದಾಗ ಕೆಲಸ ಮಾಡ್ಯಾರಲ್ರಿ ವೀರ ಗಂಗಾಧರ ಶಿವಾಚಾರ್ಯರು. ಹೋಗ್ಬಿಟ್ರೆ ಏನಾಯ್ತು? ನೆಟ್ ಹೋಗ್ಬಿಟ್ಟವ. ನೆಟ್ ಹೋಗ್ಬಿಟ್ಟಿತ್ತು ಮತ್ತೆ ಹೊತ್ತಿಗೆ ಏನೋ ಬಂದಾಗಿತ್ತು. ಏನ್ ಹೇಳಕತ್ತಿದ್ದಾರೆ? ಇವರಿಗೆ ಇಬ್ಬರಿಗೆ ಹೇಳ್ತಾರ ಅವರು, ಎಲ್ಲ ಭಕ್ತರಿಗೆ ನೀವು ಇಷ್ಟಲಿಂಗ ಆರಾಧನೆಯಿಂದ ಶಿವೋಹಂಭಾವ ಹೊಂದಿ, ಜೀವೋಹಂಭಾವ ಕಳ್ಕೊಂಡು ಶಿವೋಹಂಭಾವ ಹೊಂದಿ ಜೀವನ್ಮುಕ್ತ ಅವಸ್ಥೆಯನ್ನು ಪಡೆಯಿರಿ, ಮುಕ್ತಿ ಹೊಂದ್ರಿ ಅಂತ ಹೇಳಿದ್ರು. ಈ ರೀತಿ ಮುಕ್ತಿ ಹೊಂದೋದಕ್ಕೆ ಏನಂತಾರ? ವೈಯಕ್ತಿಕ ಮುಕ್ತಿ. ಭಕ್ತರಿಗೆ ಏನ್ ಮಾಡಿದ್ರು? ವೈಯಕ್ತಿಕ
ಮುಕ್ತಿಯನ್ನು ಬೋಧಿಸಿದರು. ಮುಂದೆ ಮಾಹೇಶ್ವರರಂದ್ರೆ ಜಂಗಮರು. ಇವರಿಗೇನು ಬೋಧಿಸಿದರು ಅಂತಂದ್ರೆ, ಎಲ್ಲ ಮಾಹೇಶ್ವರರೇ, ನೀವು ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿರಿ, ಎಲ್ಲ ಕಡೆ ಚಲಿಸಿರಿ, ಚಲಿಸಿ ಶರಣಾಗತರಾದವರ ಶಕ್ತಿಪಾತಕ್ಕನುಗುಣವಾಗಿ, ಈಗ ಅವರವರ ಶಕ್ತಾನುಸಾರವಾಗಿ ನೋಡಿ ಅವರಿಗೆ ದೀಕ್ಷೆ ಕೊಡ್ರಿ, ಉಪದೇಶ ಮಾಡ್ರಿ, ಶಿವ ಸಿದ್ಧಾಂತವನ್ನು ಉಪದೇಶ ಮಾಡ್ರಿ, ಮತ್ತು ಶಿವತತ್ವವನ್ನು ವ್ಯಾಪಕವಾಗಿ ಯಶಸ್ವಿಯಾಗಿ ಪ್ರಚಾರ ಮಾಡ್ರಿ, ಶಿವಕೃಪೆಗೆ ಪಾತ್ರರಾಗಿರೆಂದು ಹರಿಸಿದರು. ಮಾಹೇಶ್ವರರು ಅಂದ್ರೆ ಜಂಗಮರು. ಈ ಜಂಗಮರಿಗೂ ಸಂಚರಿಸ್ರಿ ಅಂತ ಹೇಳ್ಯಾರ ಅವ್ರು. ಕೂಡ್ಬೇಡ್ರಿ ಒಂದ್ ಕಡೆ, ಸಂಚರಿಸಿರಿ. ನೀವು ಸಂಚರಿಸಿದ್ರೆ ಜಂಗಮರು ಅನ್ಸ್ಕೊತೀರಿ, ಸಂಚರಿಸಲಿಲ್ಲ ಅಂತಂದ್ರೆ ಭಕ್ತರು ಅನಿಸ್ಕೊತೀರಿ ಅಷ್ಟೇ. ನೀವು ಭಕ್ತಗೆ ಸಂಚಾರ ಇಲ್ಲ. ಭಕ್ತ ಒಂದ್ ಕಡೆ ಕೂತು ಮನೆಯಾಗ ಸಾಧನೆ ಮಾಡಿ ಮೋಕ್ಷ ಪಡ್ಕೋಬೇಕು. ಆದ್ರೆ ಜಂಗಮರದ ಜವಾಬ್ದಾರಿ ಅನ್ನೋದು ಸಾರ್ವತ್ರಿಕ ಮೋಕ್ಷ, ಎಲ್ಲಾ ಜನರಿಗೆ ಮೋಕ್ಷ ಕೊಡಿಸಂತ, ದಾರಿ ತೋರಿಸಂತ ಜಂಗಮ ಜಗದೋದ್ಧಾರಕ ಅಂತ. ಜಂಗಮನ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಅದು. ಆದರೆ ಆತ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸೋದನ್ನ ಬಿಟ್ಟು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕಾದ್ರೆ ಮೊದಲು ತನಗಿರ್ಬೇಕು ಅದ್ರ ಬಗ್ಗೆ ಜ್ಞಾನ. ತನ್ನ ಬಲ್ಲಿ ಏನೂ ಶಾಸ್ತ್ರ ಜ್ಞಾನದ ಗಂಧ ಇರ್ಲಾರ್ದೆ ಹಿಟ್ಟು ಕೊಡ್ರಿ, ರೊಟ್ಟಿ ಕೊಡ್ರಿ, ಪಲ್ಯ ಕೊಡ್ರಿ, ರೊಕ್ಕ ಕೊಡ್ರಿ ಅಂತೇಳಿ ಮನಿ ಹೋಗಿ ಭಿಕ್ಷೆ ಬೇಡಿದ್ದು ಏನಾಯ್ತು? ಭಿಕಾರಿತನ. ಅದರಿಂದ ಏನಾಗ್ಬಿಡ್ತು ಅಂದ್ರೆ ಮರ್ಯಾದೆ ಇರ್ಲಾರ್ದಂಗಾಗಿ ಭಕ್ತರು ಕಸದ ಬುಟ್ಟಾಗಿ ಬಿಸಾಕ್ಯಾರಿ. ಇದಕ್ಕೆ ಕಾರಣ ಏನು ಅಂತಂದ್ರೆ ಜಂಗಮನಲ್ಲಿ ಜಂಗಮತ್ವದ ಕೊರತೆ. ಒಂದು ಹೂವ ತಗೊಂಡಿರಿ, ಮೂಗಿಗೆ ಹಚ್ಕೊಂಡು ನೋಡ್ತೀರಿ, ಅದರೊಳಗೆ ಏನು ಮಾರ್ಕೆಟ್ನಾಗ ಕೊತ್ತಂಬರಿ ತಗೋತೀರಿ, ಕೊತ್ತಂಬರಿ ತಗೊಂಡ್ರೆ ಅದು ವಾಸನೆ ಬಂದ್ರೆ ತಗೋತೀರ, ಸುಮ್ಮನೆ ಒಂದು ತಪ್ಪಲ ಇದ್ದಂಗೆ ಇದ್ದಾಗ ತಗೋತೀರ? ಮತ್ತ ಅದಕ್ಕೊಂದು ಗಂಧ ಇತ್ತಂತಂದ್ರೆ ಇದು ಕೊತ್ತಂಬರಿ ಅಂತ ತಗೋತೀರಿ, ಇಲ್ಲ ಅಂತಂದ್ರೆ ಇರ್ಲಿಲ್ಲಪ್ಪ ನೀನು ಒಳ್ಳೆ ಅಂತ ಬಿಟ್ಟು ಬಿಡ್ತೀರಿ ಅಷ್ಟೇ. ಕೊತ್ತಂಬರಿ ಎದಕ್ಕೆ ಇರ್ತದೆ? ಗಂಧ, ಅದಕ್ಕೊಂದು ಒಳ್ಳೆ ಸುಗಂಧ ಆದಂತ ತಗೋತಾರ. ಹಂಗ ಜಂಗಮ ಅಂದ್ರೆ ಜಂಗಮತ್ವ ನನಗ ಇವನಿಂದ ಉದ್ಧಾರ ಆಗ್ತೀನಿ, ಇವನಿಂದ ನನಗೆ ಉಪಯೋಗ ಅದ ಅಂತ ಸಮಾಜಕ್ಕೆ ಅನಿಸ್ಬೇಕು. ಅದನ್ನು ಬಿಟ್ಟು ಸಮಾಜದಿಂದಲೇ ತಾನು ಉಪಯೋಗ ತಗೊಂಡು ಬದುಕಿದ್ರೆ ಅದು ಜಂಗಮ ಅಲ್ಲ. ಹೀಗಾಗಿ ಏನಾಯ್ತು, ಜಂಗಮರನ್ನ ಅವಹೇಳನ, ಜಂಗಮರನ್ನ ಕೀಳಾಗಿ ಕಾಣುವುದು, ಜಂಗಮರನ್ನ ದೂರಿಡೋದು, ಇವೆಲ್ಲ ಯಾಕಾಗ್ಲಕತ್ತವ? ಜಂಗಮರಿಗೆ ಅಪಮಾನ ಹಿಂಸೆ ಯಾಕಾಗ್ಲಕತ್ತವ ಅಂದ್ರ ಅವರಲ್ಲಿ ಜಂಗಮತ್ವದ ಗಂಧವಿಲ್ಲದ ಕಾರಣ. ಅದಕ್ಕೆ ನಾವೇನ್ ಮಾಡ್ಬೇಕು? ಅದನ್ನ ಕೈಕೊಂಡು ಹೋಗ್ಬೇಕು, ನಾವು ಬೆಳೆಸ್ಕೋಬೇಕು. ಪ್ರಚಾರ ಮಾಡ್ರಿ ಅಂತ ಹೇಳಿದ್ರು. ನಂತರ ನಾನಾ ಪ್ರಾಂತ್ಯಗಳಲ್ಲಿ ಸಂಚರಿಸುತ್ತ ಶಿವ ಸಿದ್ಧಾಂತವನ್ನ ಬೋಧಿಸುತ್ತ ಕಾಯಕವೇ ಕಾಯವೆತ್ತು ಬಂದಂತ ಜಗದ್ಗುರು ರೇವಣ ಸಿದ್ಧರು ತಮ್ಮನ್ನೇ ತಾವು ಮರೆತು ಕಾರ್ಯೋನ್ಮುಖರಾಗಿ ಕಾರ್ಮಿಕರೊಡನೆ ಯಾವ ಭೇದವೂ ಇಲ್ಲದೆ ಗುದ್ದಲಿ ಹಿಡಿದು ದುಡಿಯುತ್ತಿದ್ದರು. ಕಾಯ ಮತ್ತು ಕಾಯಕ ಅಂತ ಸಪರೇಟ್ ಇದ್ದಿದ್ದಿಲ್ಲ ಅಲ್ಲಿ. ಕಾಯನೇ ಕಾಯಕ, ಕಾಯಕನೇ ಕಾಯ ಆಗಿತ್ತವ್ರಿಗೆ. ಆ ರೀತಿ ಕೆಲಸ ಮಾಡ್ತಿದ್ದರು ಅವ್ರು. ಗುದ್ದಲಿ ಹಿಡ್ಕೊಂಡು ಹೊಲದಾಗ ಕೆಲಸ ಮಾಡ್ತಿದ್ರು ಅವ್ರು. ಈಗಿನ ಶಿವಾಚಾರ್ಯರು ಎಷ್ಟು ಮಂದಿ ಹೊಲದಾಗ ಕೆಲಸ ಮಾಡ್ತಾರ್ರಿ? ಹೊಲದ ಕಡೆ ಹೋಗ್ಯಾರ ಯಾರೇ? ಮುಂಜಾನೆ ಸಂಜೆ ತನ ಭಕ್ತರ ಮನೆಗಳಿಗೆ ಓಡಾಡ್ತಿರ್ತಾರೆಲ್ಲ. ಇನ್ನ ವಿರಕ್ತ ಮಠದ ಸ್ವಾಮಿಗಳು ಅಂತವ್ರು ಅದಾರಲ್ಲ, ಅವರು ಹೊಲದಾಗ ಕೆಲಸ ಮಾಡ್ಲಕತ್ತಾರ. ನಮ್ಮವರು ಏನು ಮಾಡ್ತಾ ಇಲ್ಲ, ಫುಲ್ ಬಿಜಿ ಅದಾರ. ಅದೇ ಸಮಸ್ಯೆ. ಮೇರಿ ಏನಾಕ್ ಮಾಡಲ್ರಕ್ಕ? ವೀರ ಗಂಗಾಧರ ಶಿವಾಚಾರ್ಯರು ಗುದ್ದಲಿ ಹಿಡಿದು ಹೊಲದಾಗ ದುಡಿದ್ರ ಇಲ್ಲ? ಬಾವಿ ಒಳಗಿನ ನೀರು ಜಗ್ಗಿ ತಂದು ಹೊರಗೆ ಹಾಕಿ ಎಲ್ಲರಿಗೆ ಕೈಕಾಲು ಮುಖ ತೊಳಸಿದ್ರು ಅವರು. ಅವ್ರು ಮಾಡಿದ ಲೀಲೆ ಅದ್ಭುತ, ಅದು ಆದರ್ಶ. ಅವ್ರು ಮಾಡಿದಂಗೆ ಮುಂದಿನವ್ರು ಯಾರು ಮಾಡ್ಯಾರ್ರಿ? ಹಂಗ ಯಾರಿಲ್ಲ, ಯಾರ್ಯಾರು ಇಲ್ಲ.
ಅವ್ರನ್ನ ನೋಡಿ ಯಾವ್ದಾರು ಮಂದಿ ಮಾಡ್ಲಿ ಅಂತೇಳಿ ಅವರೇ ನೋಡಿ ಮಾಡಿಲ್ಲ. ಅವ್ರು ಹೆಂಗಿದ್ರು ಹಂಗ ಇವತ್ತಿಗೆ ಅವ್ರಿಗೆ ನೆನೆಸ್ತಾರ. ಅವ್ರು ಆದ್ಮೇಲೆ ಏಸ್ ಮಂದಿ ಜಗದ್ಗುರುಗಳಾಗ್ಯಾರ, ಯಾರ್ದಾರ ಹೆಸರು ಬಾಯಾಗದ ಅಂದ್ರೆ ಯಾರಿಗಾರ ನೋಡ್ರಿ ಬೇಕಿದ್ರು 25 ಮಂದಿ ಜಗದ್ಗುರುಗಳಾಗಿ ಹೋಗಿರ್ಬೇಕು ಅವ್ರು ಆದ್ಮೇಲೆ. ಯಾರ್ದಾರ ಬಾಯಾಗದ ಈಗ ಇವ್ರ ಅದರತ್ ಇವ್ರಿಗೆ ನೆನೆಸ್ತಾರ. ಇವ್ರದಂಥದ್ದು ಏನಾರ ಘನಕಾರ್ಯ ಆಗಿತ್ತಂದ್ರೆ ಇವ್ರಿಗೆ ನೆನೆಸ್ತಾರ. ಎಲ್ಲರಂಗ ಇವರು ಇದ್ವಾದ್ರಂದ್ರೆ ಇವ್ರನ್ನು ಮರೀತಾರ. ವೀರ ಗಂಗಾಧರನ್ ಒಬ್ಬನೇ ಯಾಕೆ ನೆನೆಸ್ತಾರ? ಅದು ಅದಕ್ಕೆ ಏನದು ಅಂದ್ರೆ ಕಾಯವೇ ಕಾಯಕ, ಕಾಯಕವೇ ಕಾಯ ಅಂತೇಳಿ ಮಾಡಿದ್ರು. ಈ ಕಾಯಕ ತತ್ವ ಕಾರ್ಮಿಕರ ಜೊತೆ ಅವರು ದುಡಿತಾ ಇದ್ರು ಅಂತಂದ್ರ ಕಾರ್ಮಿಕರಿಗೂ ದುಡಿಸ್ತಿದ್ರು, ಎಲ್ಲರೂ ದುಡ್ಕೊಂಡು ತಿಂತಿದ್ರು ಅಂತ ಲೆಕ್ಕ. ಅಂದ್ರೆ ಇದೇನು 12ನೇ ಶತಮಾನದಾಗೆ ಕಾಯಕ ಪ್ರಜ್ಞೆ ಉಂಟಾಯ್ತ, ಅದಕ್ಕಿಂತ ಮೊದಲಿಂದ ಇತ್ತ ದುಡ್ಕೊಂಡು ತಿನ್ನೋದು. ಮತ್ತೆ ದುಡ್ಕೊಂಡು ತಿನ್ಬೇಕನ್ನೋದು ಯಾವ ಕಾಲದಿಂದ ಅದು? ಅದೇನು 12ನೇ ಶತಮಾನದಾಗ ಬಸವಣ್ಣವ್ರಲಿಂದೇ ಕಾಯಕ ಗೊತ್ತಾಯ್ತು ಅನ್ನಂಗ್ ಮಾತಾಡ್ತಾವ. ಎಲ್ಲ ಈಗ ಮುಂದಿನ ಭಾಗ ಏನದ, ಇದು ಯಾರಿಗೆ ಉಪದೇಶ ಮಾಡಿದ್ರು ಅಂದ್ರೆ ಮರುಳ ಸಿದ್ಧರಿಗೆ ಉಪದೇಶ ಮಾಡಿದರು. ಕೊಲ್ಲಾಪುರದ ಬಳಿಯಲ್ಲಿ ಸಿದ್ಧಗಿರಿಯಲ್ಲಿ ತಪಸ್ಸು ಆಚರಿಸುವಾಗ ಅಲ್ಲಿ ಮರುಳ ಸಿದ್ಧರು ಅಂತ ದರ್ಶನ ತಗೊಳಕ್ ಬರ್ತಾರ. ಅವ್ರಿಗೆ ಇವರು ಉಪದೇಶ ಮಾಡ್ತಾರೆ. ವೇದ ಆಗಮ ಉಪನಿಷತ್ತುಗಳಲ್ಲಿ ಲಿಂಗ ಧಾರಣೆಯ ಬಗ್ಗೆ ಉಲ್ಲೇಖ ಇದ್ದುದ್ರ ಬಗ್ಗೆ ಹೇಳಿ ಮುಂದೆ ಭಕ್ತರಿಗೆ ಮತ್ತು ಜಂಗಮರಿಗೆ ಏನೇನ್ ಕರ್ತವ್ಯಗಳದವ ಅನ್ನೋದು ತಿಳಿಸಿ ಹೇಳಿದ್ರು. ಈಗ ಮುಂದೆ ಕಲ್ಲಿಶೆಟ್ಟಿ ಮಾಯಿದೇವಿಯರಿಗೆ ಅನುಗ್ರಹ. ಈಗ ಇದೇನಲಕತ್ತದ, ಬುಕ್ಕ ಭಾಗ 3 ಮುಗಿಲಕತ್ತದ. ನೆಕ್ಸ್ಟ್ ಭಾಗ 2 ತಗೋತೀರ, ಭಾಗ 1 ತಗೋತೀರ. ಭಾಗ 1 ಗಂಗಾಧರ ಶಿವಾಚಾರ್ಯರ ಬಲ್ಯದ ಬೆಂಗಳೂರಾಗ. ಶಿವಾಚಾರ್ಯ ವೀರ ಗಂಗಾಧರ ಶಿವಾಚಾರ್ಯ ಜಾಲಿಮಂಚಿಯವ್ರು. ಅಲ್ಲಿ ಇದು ಬೇಕು ಅಂದ್ರ ಅವ್ರಿಗೆ ಹೇಳ್ರಿ ಎಷ್ಟು ಮಂದಿಗೆ ಬೇಕು ಅಷ್ಟು ಕಾಪಿ ಜೆರಾಕ್ಸ್ ಮಾಡಿಸ್ಬಿಡ್ತಾರೆ ಒಂದೇ ಸಲ. ಅದು ಜೆರಾಕ್ಸ್ ಮಾಡಿಸುವ ಸಮಯದಲ್ಲಿ ನನಗೊಂದು ಸ್ವಲ್ಪ ಹೇಳಿದ್ರು ಅಂತಂದ್ರೆ ನಾನು ಅದು ವ್ಯವಸ್ಥೆ ಮಾಡ್ತಿದ್ದೆ. ಅಂದ್ರೆ ಅವ್ರು ಮಾಡಿ ಕೊಟ್ಟು ಬಿಟ್ಟಾರು, ಏನ್ ಇವ್ರು ಮಾಡ್ಕೊಂಡು ಬಂದಾರೋ ಗೊತ್ತಾಗ್ಲಿಲ್ಲ ನಮಗ. ಒಂದೇ ಸಲ ಜೆರಾಕ್ಸ್ ಅಂಗಡಿಯಾಗ ಸ್ಕ್ಯಾನ್ ಮಾಡಿಬಿಟ್ರು ಅಂತಂದ್ರೆ ಅದರದ್ದು 10 ಕಾಪಿ ಒಂದೇ ಸಲ ಮಾಡಬಹುದು. ಈಗ ಮತ್ತೆ ಸ್ಕ್ಯಾನ್ ಮಾಡ್ಬೇಕು ಅದಕ್ಕೆ. ಮತ್ತೆ ಒಂದ್ ಸ್ವಲ್ಪ ಎಲ್ಲರಿಗೆ ಏನು ಜೆರಾಕ್ಸ್ ಅಂಗಡಿಯಾಗ ಹ್ಞೂ ಮತ್ತ ಅದ್ ನೋಡ್ರಿ ಎನ್ಕ್ವೈರಿ ಮಾಡಿದ್ರ ಸ್ವಲ್ಪ ಏನಾಗ್ತದ ಅಂದ್ರೆ ಒರಿಜಿನಲ್ ಟು ಜೆರಾಕ್ಸ್ ಕ್ಲಿಯರ್ ಜೆರಾಕ್ಸ್ ಬರ್ತದ. ಈಗ ಏನಾಗ್ತದ, ನೀವು ಜೆರಾಕ್ಸ್ ಮಾಡ್ಕೊಂಡು ಬಂದದ್ರಿಂದ ಜೆರಾಕ್ಸ್ ಮಾಡಿದ್ರೆ ಜೆರಾಕ್ಸ್ ಟು ಜೆರಾಕ್ಸ್ ಆಗಿಬಿಡ್ತದ. ಅದು ಇನ್ನ ಡಿಮ್ ಆಗ್ತದ. ನಾನು ಎಲ್ಲರೂ ತಗೋತಾರ ಇಲ್ಲ ಅಂತ 2 ಕಾಪಿ ಮಾಡ್ಕೊಂಡ್ಬಂದು ತಮಗೊಂದು ನನಗೊಂದು. ಅಲ್ಲ ಪ್ರಿಂಟ್ ಮಾಡೋರು PDF ನೀವು ಮಾಡಿಕೊಟ್ರೆ ಅವರು ಮಾಡ್ಕೊಟ್ರಿ. PDF ಮಾಡಿ ಅಮ್ಮ ನೀವು ನಿಮ್ಮ ಮೊಬೈಲ್ ಮಾಡೋದು ಇದನ್ನ ಬುಕ್ ತಗೊಂಡು PDF ಅವು ನಮಗೆ ಬರೋದು ಅವರೇ ತಮ್ಮ ಇದ್ರೊಳಗೆ ಮಾಡ್ಕೊಂಡವ್ರು. ಅಲ್ಲಿ ಅವ್ರ ಸಿಸ್ಟಮ್ ಹಂಗೈತಿ, ಜಿರಾಕ್ಸ್ ಅಂಗಡಿ ಇದೆ, PDF ಮಾಡಿ ಪ್ರಿಂಟ್ ತೆಗೆದ್ಬಿಡ್ತಾರೆ. ನೋಡ್ರಿ ಅದು PDF ಇತ್ತಂದ್ರೆ PDF ತರ್ಸ್ಕೊಂಡ್ಬಿಡ್ರಿ. ನಾವು ಎಲ್ಲಿ ಬೇಕಲ್ಲಿ ಜೆರಾಕ್ಸ್ನಾಗ ಮಾಡಿ ತಕ್ಕೋಬಹುದು, ನಾವು ಅದು ಪ್ರಿಂಟ್ ತಕ್ಕೋಬಹುದು. PDF ತರಿಸ್ಬಿಡ್ರಿ ನಮ್ಗೆ ಇಲ್ಲ ಮೊದಲು ಇವ್ರು ಜೆರಾಕ್ಸ್ ಮಾಡ್ಕೊಳ್ಳಲ್ಲಿ PDF ಇತ್ತಂತಂದ್ರ ಅವ ಮತ್ತೆ ಹೋಗ್ಬೇಕೇನ್ರಿ ಅಲ್ಲಿಗೆ ದೂರ? ಮತ್ತ ಕಷ್ಟ ನೋಡ್ರಿ. ಓದ್ತೀರ ಏನ್ ಫೋನ್ ನಂಬರ್ ಏನ್ರಿ ಅದ ಏನೋ ಅವ್ರದ್ದು ಏನಿಲ್ಲ. ನೀವು ಸ್ವಲ್ಪ ಅವಾಗ ನನ್ನ ಕಮ್ಯುನಿಕೇಶನ್ ಮಾಡಿದ್ರದು ಮಾತೆ ಬೇರೆ ಆಗ್ತಿತ್ತು.
ಹೋಗಿ ತಂದ ಮೇಲೆ ಹೇಳ್ಬಿಟ್ರಿ ಈಗ ಇರ್ಲಿ. ಅದು ಜೆರಾಕ್ಸ್ ಕ್ಲಿಯರ್ ಅದಲ್ರಿ ನಿಮ್ದು ಈಗ? ಅದು ಕ್ಲಿಯರ್ ಅದ. ನೋಡ್ರಿ ಇನ್ನೊಂದ್ಸಾರಿ ಹೋಗ್ಲಕ್ ಆತಿತ್ತಂದ್ರ ಹೋಗಿ ಅದೇ ಒರಿಜಿನಲ್ PDF ಸಿಕ್ತಂದ್ರ ಭಾಳ ಚಲೋ. ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನೀವೇ ಮಾಡಿಸ್ಬೇಕಾಗ್ತದ ಅಷ್ಟೇ. ಇತ್ತಂದ್ರೆ ಯಾರ್ಯಾರಿಗೆ ಬೇಕು, ಎಷ್ಟು ಕಾಪಿ ಬೇಕು ಅನ್ನೋದು ಸ್ವಲ್ಪ ಹೇಳ್ಬಿಡ್ರಿ ಅವರಿಗೆ. ನೀವಿಬ್ರು ಏನೇನ್ ಮಾಡ್ಲಕತ್ತೀರಿ ಬೆಂಗಳೂರಿಗೆ? ನಮ್ಗೇನು ಗೊತ್ತಾಗಲ್ಲ. ಇಬ್ರು ಕೂಡ ತಿರ್ಗಾಡ್ಲಕತ್ತೀರಿ, ನಮ್ ಹೊಟ್ಟೆ ಕಿಚ್ಚು ಬೀಳಕತ್ತ. ಆರಾಮ್ ತಿರ್ಗಾಡ್ಲಕತ್ತೀರಿ ಇಬ್ರು. ಎಲ್ಲರ ಮನೆಗಿರ್ತಾವು. ನೋಡ್ರಿ ಏನೇನ್ ಮಾಡ್ಲಿಕ್ ಸಾಧ್ಯ ಅದು ಮಾಡಿ. ಮತ್ ನಮ್ ಸಲುವಾಗಿ ಒಂದು ಜೆರಾಕ್ಸ್ ಕಾಪಿ ಮಾಡಿ ಅಂತೀರಿ, ಕಳಿಸಿಲ್ಲಲ್ಲ ನಮಗ. ನಮಗ್ ಪೋಸ್ಟ್ ಅದ ಇಲ್ಲಿ, ನಮ್ಮ ಅಡ್ರೆಸ್ ಅದ ಇಲ್ಲಿ ನಿಮ್ಮಲ್ಲಿ. ಆಯ್ತು, ಅದು ಕಳಿಸ್ರಿ. ಪೋಸ್ಟೇಜ್ ಅದು ಎಷ್ಟು ಆಗ್ತದ ಅದು ಅಮೌಂಟ್ ಕಳಿಸಿ ಕೊಟ್ಬಿಡ್ತೀನಿ. ಮುಂದೋಗಮ್ಮ. ಈಗ ನೆಕ್ಸ್ಟ್ ಇದು ಭಾಗ 1 ಅಧ್ಯಯನ ಸ್ಟಾರ್ಟ್ ಮಾಡ್ತೀರಾ? ಇದು ಮುಗಿದ್ಮೇಲೆ ಏನು ಭಾಗ 2 ಸ್ಟಾರ್ಟ್ ಮಾಡಮ್ಮ ಅಂತ ಕೇಳಕತ್ತೀನಿ. ಅದಕ್ಕೆ ಮಾತಾಡ್ಲಿಕ್ಕೆ ಹೋಗಿ ಏನೇನು ಆಗ್ಬಿಡ್ತು. ಭಾಗ 3 ಮುಗಿತದೆ ಈಗ ಶಾರ್ಟ್ಲಿ, ಇನ್ನೊಂದು ವಾರದಾಗ. ಅಲ್ಲಿ ತನಕ ವಿಚಾರ ಮಾಡಿ ಹೇಳ್ರಿ. ಅಷ್ಟೊತ್ತಿಗೆ ಸಾಧ್ಯ ಇದ್ರೆ ಏನೇನು ಜೆರಾಕ್ಸ್ ಮಾಡಿ ಪ್ರಿಂಟ್ ಮಾಡಿ ಎಲ್ಲರಿಗೆ ಕಳಿಸ್ತಿದ್ರೆ ಕಳಿಸಿಬಿಡ್ರಿ. ಅದು ಏಟ್ ಅಮೌಂಟ್ ಆಯ್ತು ಎಲ್ಲರೂ ಅವ್ರಿಗೆ ಜಮಾ ಮಾಡಿಬಿಡ್ರಿ. ಅದೇನು ಭಾಳ ಇಲ್ಲ, 60 ಪೇಜಿಂದ ಅದ ಅಂತ. 60 ರೂಪಾಯಿ ಆಗ್ತದ. ಪೋಸ್ಟೇಜ್ ಒಂದು 10-20 ರೂಪಾಯಿ ಆಗ್ಬೋದು. 100 ರೂಪಾಯಿ ಒಳಗೆ ಇರ್ತದೆ. ಇಲ್ಲೇ ಪ್ರಿಂಟ್ ತಕೋಬಹುದು. ಅದೇ ಅದು ಭಾಗ 1 ನೀವೇ ಓದ್ತೀರನ್ರಿ ಗಂಗಾಧರ್ ಅವ್ರ? ನೀವು ಹೋದ್ರಿ, ಯಾರು ಒಬ್ರು ಹೋದ್ರಿ. ಭಾಗ 1 ನಾವು, ಭಾಗ 2 ಕಂಬಿ, ಯಾರ್ಯಾರು ಒಬ್ಬೊಬ್ರು ಒಂದೊಂದು ಓದೋದು. ಎಲ್ಲರೂ ಬರೀ ಓದ್ಬೇಕತ್ತಿ ಏನು? ಒಬ್ಬೊಬ್ರು ಒಂದೊಂದು ಓದೋದು. ನೋಡ್ಕೋರಿ ನೋಡ್ಕೊಂಡು ಯಾರು ಇದ್ರು ಅದ್ರೊಳಗೆ ಏನ್ ಬರ್ದ್ರೆ ನೋಡ್ಕೊಳ್ಳೋದು ಮೊದಲು ಅಷ್ಟೇ.
ಕಲ್ಲಿಶೆಟ್ಟಿ ಮಾಯಿದೇವಿಯರಿಗೆ ಅನುಗ್ರಹ. ಮುಂದೇನ್ ಮಾಡಿದರು? ನಂತರ ರೇವಣಸಿದ್ಧರು ಆ ನಗರದಲ್ಲಿ ಸಂಚರಿಸುತ್ತ ಮುಗಿಲ ಮರೆಯ ಸೂರ್ಯನಂತೆ, ಮಾಸಿದ ಪರುಷದಂತೆ, ಅಜ್ಞಾನಿಗಳ ನೋಟಕ್ಕೆ ನಿಲುಕದೆ ಹರಿದ ಬಟ್ಟೆ, ಸೊಂಟಕ್ಕೆ ಬಿಗಿದ ಕೌಪಿನ ಧರಿಸಿ ಕೂಲಿಕಾರನಂತೆ ನಟಿಸುತ್ತ ಆ ಕಲ್ಯಾಣದ ತೆಲ್ಲಿಗನಾಗ ಕಲ್ಲಿಶೆಟ್ಟಿಯ ಗಾಣದ ಕೊಟ್ಟಿಗೆಗೆ ಹೋಗಿ ಭಿಕ್ಷುಕನಂತೆ ನಿಂತಿದ್ದಾರೆ. ಮುಂದೇನ್ ಮಾಡ್ಯಾರ ಇವರು? ಬಸು ಕಲ್ಯಾಣಕ್ಕೆ ಹೋಗ್ಬಿಟ್ಟಾರ. ಕಲ್ಯಾಣ ಬಲ್ಲಿ ಒಂದೇ ಕಣ್ಣಿದ್ದ ಶೆಟ್ಟಿ, ಅವನ ಅಂದ ಹೆಂಡತಿ ಹಾಗೂ ಅವರ ಗಾಣದ ಎತ್ತು ಕುರುಡು ಗಾಣ ಪಡೆದೊಡನೆ ದಣಿದಿದ್ದರಾಗಿ ಏನಾಗಿದೆ? ಅವರಿಗೆ ಒಬ್ಬ ಆಳು ಬೇಕಾಗಿತ್ತು. ಕುರುಡುತನದಿಂದ ಗಾಣ ಹೊಡೆದು ಸಾಕಾಗಿತ್ತು. ಅವರಿಗೊಂದು ಆಳು ಬೇಕಾಗಿತ್ತು. ವಿಚಿತ್ರ ವೇಷದಲ್ಲಿದ್ದ ಗುರುವನ್ನು ನೋಡಿ ಅವನನ್ನು ಗಾಣ ಹೊಡೆಯಲು ನೇಮಿಸಿಕೊಂಡರೆ ತಮ್ಮ ಕಷ್ಟ ಪರಿಹಾರವಾಗುವುದೆಂದು ಯೋಚಿಸಿದ ಶೆಟ್ಟಿ ದಂಪತಿಗಳು ಆ ವೇಷದ ಗುರುವನ್ನು ಕಂಡು, ಅಯ್ಯ, ಬಟ್ಟೆಗಿಲ್ಲದೆ ಬಳಲುತ್ತಿರುವೆ. ನೀನು ನಮ್ಮ ಗಾಣದೆತ್ತನ್ನು ಹೊಡೆಯುತ್ತಾ ನಮ್ಮಲ್ಲಿಯೇ ಇದ್ದರೆ ನಿನಗೆ ತಿನ್ನಲು ಹಿಂಡಿಯನ್ನು ಕೊಡುವೆವು ಎಂದು ಹೇಳಲು, ಅವರ ದುಸ್ಥಿತಿಯನ್ನು, ಅನುಕಂಪ ಹೃದಯವನ್ನು ಗುರುತಿಸಿದ ಗುರುಗಳು ಅದಕ್ಕೆ ಒಪ್ಪಿ ಗಾಣದೆತ್ತನ್ನು ಹೊಡೆಯುತ್ತಾ ಅಲ್ಲಿಯೇ ಉಳಿದರು. ಕಲ್ಯಾಣದಾಗ ಹೋಗಿ ಕಲ್ಲಿಶೆಟ್ಟಿ ಮನೆ ಕೂತ್ಬಿಟ್ರು. ಶೀಘ್ರದಲ್ಲಿಯೇ ಆ ಕಲ್ಲಿಯ ಶೆಟ್ಟಿಯ ಉತ್ಪತ್ತಿ ದ್ವಿಗುಣ ಹೊಂದಿ ಅವನ ದಾರಿದ್ರ್ಯವೆಲ್ಲ ಹೋಗಿ ಧನಿಕನಾದ, ಸುಖಿಯಾದ, ಆನಂದ ಹೊಂದಿದ. ಆ ದಂಪತಿಗಳು ತಮಗೆ ಆ ಗಾಣದೆತ್ತನ್ನು ಹೊಡೆಯುವ ಆಳು ಬಂದಾಗಿನಿಂದಲೂ ಲಕ್ಷ್ಮಿಯ ಕೃಪೆ ಉಂಟಾಗಿದೆ ಅಂದರು. ಆದ್ದರಿಂದ ಆ ಮರುಳನಂತಿರುವವನು ಮಹಾತ್ಮನೇ ಆಗಿರಬೇಕು. ಇಲ್ಲದಿದ್ದರೆ 40-50 ವರ್ಷಗಳಿಂದ ದುಡಿದರೂ ಬಟ್ಟೆಗೆ ಹಿಟ್ಟು ಸಾಲುತ್ತಿಲ್ಲ. ಈ ಆಳು ನಿಜವಾದ ಆಳಾಗಿರದೆ ನಮ್ಮನ್ನು ಹರಸಲು ಬಂದ ಶಿವನೇ ಆಗಿರಬೇಕೆಂದು ಹಗಲು ರಾತ್ರಿಗಳಲ್ಲಿ ಆ ಮರುಳನ ಧ್ಯಾನ ಮಾಡುತ್ತಿರಲು ಅವರಿಬ್ಬರಿಗೂ ಮತ್ತು ಗಾಣದೆತ್ತಿಗೂ ಕಣ್ಣು ಬರಲು ಆ ಆಳಿನ ಸ್ಥಾನದಲ್ಲಿ ಜಗದ್ಗುರು ರೇವಣಸಿದ್ಧರು ತಮ್ಮ ನಿಜ ರೂಪದಿಂದ ಪ್ರಕಾಶಿಸುತ್ತಿರಲು ಕಲ್ಲಿಶೆಟ್ಟಿ ದಂಪತಿಗಳು ಕೂಡಲೇ ಆ ಗುರುಗಳ ಪಾದಗಳನ್ನು ಹಿಡಿದು, ಹೇ ಮಹಾತ್ಮನೇ, ನೀನಾರೆಂಬುದನ್ನು ಅರಿಯದೆ ನಿನ್ನಿಂದ ಗಾಣದ ಎತ್ತನ್ನು ಹೊಡೆಯುವ ಕೆಲಸ ಮಾಡಿಸಿ ಮಹಾ ಪಾಪಿಗಳಾದೇವಪ್ಪ ಅಂತಂದ್ರು. ಹೆಂಡತಿಗೆ ಕಣ್ಣಿಲ್ಲ, ಎತ್ತುಗಳಿಗೆ ಕಣ್ಣಿಲ್ಲ, ತನಗ ಒಂದೇ ಕಣ್ಣದ. ಅವನು ಈ ಒಂದು ಆಳನ್ನ ನೋಡಿ ಭಿಕ್ಷುಕ ಇದ್ದಂಗ ಅದನ್ನ, ಇವನಿಗೆ ಕೆಲಸ ಕೊಟ್ರಾಯ್ತು, ನಮಗ ಸಾಕಾಗ್ಯದ ಅವನ ಕಡೆಯಿಂದ ಕೆಲಸ ಮಾಡ್ಲಕತ್ತಿದ್ಮೇಲೆ ಇನ್ಕಮ್ ಡಬಲ್ ಆಯ್ತು. ಭಾರಿ ಖುಷಿಯಾಗಿ ಚಲೋ ಪುಣ್ಯಕ್ಕ ಚಲೋ ಆಳ ಮಗ ಸಿಕ್ಕಾನಪ್ಪ ಅಂತೇಳಿ ಖುಷಿ ಪಟ್ಟು ಅವನಿಗೆ ಧನ್ಯತಾ ಭಾವದಿಂದ ಧ್ಯಾನ ಮಾಡ್ತಾ ಇದ್ರಂತ. ಆಳ ಮಗನ ಧ್ಯಾನ ಮಾಡ್ತಿದ್ರಂತ. ನೋಡ್ರಿ, ಗಾಣದ ಮಾಲಕರು ಆಳ ಮಗನ ಧ್ಯಾನ ಮಾಡುವಾಗ ಅವ್ರಿಗೆ ಒಂದು ದಿನ ಏನಾಗ್ಬಿಡ್ತು, ಜಗದ್ಗುರುಗಳ ಕೃಪೆಯಾಗಿ ಕಣ್ಣು ಬಂದ್ಬಿಟ್ಟು, ಹೆಂಡತಿಗೂ ಕಣ್ಣು ಬಂದು, ಕಲ್ಲಿಶೆಟ್ಟಿಗೂ ಕಣ್ಣು ಬಂದು, ಎತ್ತಿಗೂ ಕಣ್ಣು ಬಂದ್ಬಿಟ್ಟು, ಬಂದಾಗ ಕಣ್ಣೆದುರಿಗೆ ನಿಂತು ಬಿಟ್ಟಿದ್ರಂತ ಜಗದ್ಗುರುಗಳು. ಆ ಭಿಕ್ಷುಕನ ಪಾತ್ರ ತೆಗೆದು ನಿಜವಾದ ಜಗದ್ಗುರುಗಳ ದರ್ಶನ ಕೊಡ್ತಾರ. ಆವಾಗ ನೀನು ಮಹಾತ್ಮ, ನೀನ್ ಯಾರಂತ ಗೊತ್ತಿರ್ಲಾರ್ರೆ ನೀವು ಕಡೆಯಿಂದ ಗಾಣದೆತ್ತು ಹೊಡಿಸುವ ಕೆಲಸ ಮಾಡಿಸಿ ಪಾಪಿಗಳಾದೆವು, ಕೃಪೆ ಮಾಡಿ ನಮ್ಮ ಅಪರಾಧವನ್ನು ಮನ್ನಿಸಿರೆಂದು ಬೇಡುತ್ತಿರುವ ದಂಪತಿಗಳನ್ನ ಕುರಿತು ಭಕ್ತ ಶ್ರೇಷ್ಠನಾದ ಕಲ್ಲಿಶೆಟ್ಟಿಯೇ ನಿನ್ನ ನಿಯಮ, ಸದಾಚಾರ, ಕಾಯಕ ನಿಷ್ಠೆಗಳನ್ನು ಪರೀಕ್ಷಿಸಲೆಂದೇ ಹೀಗೆ ಮಾಡಿದನು. ನಿನಗೆ ಮಂಗಳವಾಗಲಿ ಎಂದು ಅವನ ಮಸ್ತಕದಲ್ಲಿ ತಮ್ಮ ಪರುಷಾಸ್ತವನ್ನಿಟ್ಟು ಹರಸಿ ಅವನಿಗೆ ತವನಿಧಿಯನ್ನು ಕರುಣಿಸಿ ಮುಂದೆ ನಡೆದರು. ತವನಿಧಿ ಅಂತಂದ್ರ ಒಂದು ಯಾರು ಏನು ಬೇಡ್ತಾರ ಅವರಿಗೆ ಕೊಡಂತದ್ದು ಒಂದು ಪಾತ್ರೆ ಇರ್ತದ, ತಟ್ಟೆ. ಬಸವಣ್ಣವ್ರ ಬಲ್ಲಿ ಇರ್ತದ ತವನಿಧಿ. ಇಬ್ರು ಗಂಡ ಹೆಂಡತಿ ಕೂತ್ಬಿಡ್ತಿದ್ರು ಪರುಷ ಕಟ್ಟಿ ಮೇಲೆ.
ಪುರುಷ ಕಟ್ಟಿ ಮೇಲೆ ಕುಂತು ಬಿಡ್ತಿದ್ರು. ಯಾರು ಬರ್ತಾರ ಅವರಿಗೆ ಏನ್ ಬೇಕು ಅಂತ ಕೇಳ್ತಿದ್ರು. ಅವರಿಬ್ರು ಗಂಡ ಹೆಂಡತಿ ಅದ್ರ ಮೇಲೆ ಕೈ ಇಟ್ಟು ಒಂದು ಓಂ ನಮ ಶಿವಾಯ ಮಂತ್ರ ಹೇಳ್ತಿದ್ರು. ಅವ್ರು ಬೇಡಿದ ವಸ್ತು ಅಲ್ಲಿ ಸಿಗ್ತಿತ್ತು, ಅದು ತಗೊಂಡು ಮುಂದೆ ಹೋಗ್ತಿದ್ರು. ಅದೇ ರೀತಿ ಇಲ್ಲಿ ಏನ್ ಮಾಡಿದ್ರು, ತವನಿಧಿಯನ್ನ ಕರುಣಿಸಿ ಮುಂದೆ ನಡೆದರು. ಅಲ್ಲಿಂದ ರೇವಣ ಸಿದ್ಧರು ಮಂಗಳವಾಡಕ್ಕೆ ತೆರಳಿ ದರಿದ್ರಳೂ ಗುಣಸಂಪನ್ನಳೂ ಆದ ಮಾಯಿದೇವಿ ಎಂಬ ಪುಣ್ಯಾಂಗನೆಯನ್ನ ಗ್ರಹಿಸಲೆಂದು ಬಟ್ಟೆಗಿಲ್ಲದ ದರಿದ್ರನ ವೇಷ ಧರಿಸಿ ಮಾಯಾದೇವಿಯ ಹೊರಬಾಗಿಲಿಗೆ ಬಂದು ಹಸಿವಿನಿಂದ ಬಳಲಿ ಬೆಂಡಾದವರಂತೆ ಕುಳಿತಿರಲು ಆ ಮಾಯಿದೇವಿ ಅವರನ್ನು ಕಂಡು, ಎಲೈ ಮರುಳಯ್ಯ, ಅನ್ನವನ್ನು ಬೇಡದೆ ಹಸಿದು ಹೀಗೇಕೆ ಬಾಗಿಲ ಬಳಿ ಕುಳಿತಿರುವೆ? ನಿನ್ನನ್ನು ನೋಡಿದರೆ ಹಿಟ್ಟು ಬಟ್ಟೆಗಿಲ್ಲದ ಅನಾಥನಂತೆ ಕಾಣುತ್ತಿರುವೆ. ಅಯ್ಯೋ ಪಾಪ, ನೀನು ಊಟ ಮಾಡಿ ಎಷ್ಟು ದಿನಗಳಾಗಿವೆಯೋ? ಶಿವನೇ ನಿನ್ನ ಲೀಲೆಯನ್ನರಿಯಲು ಯಾರಿಗೂ ಸಾಧ್ಯವಿಲ್ಲವೆಂದು ಅತಿಯಾಗಿ ನೊಂದು ಆ ತಿರುಕನನ್ನು ಕಂಡು, ಅಯ್ಯ, ನಮಗೆ ಕಂಬಿ ಅಗ್ಗವಣಿಯನ್ನ ಅಂದ್ರೆ ನೀರು ತಂದು ಕೊಡುತ್ತಾ ನಮ್ಮ ಮನೆಯಲ್ಲಿಯೇ ಊಟ ಮಾಡಿ ಸುಖದಿಂದ ಇರು ಎಂದು ಹೇಳಲು, ನೋಡ್ರಿ ಹೆಂಗಿರ್ತದೆ ಹಿಂದಿನ ಕಾಲ. ಭಿಕ್ಷುಕರಿಗೆ ಸಹಿತ ಊಟಕ್ಕಾಕಿ ನನ್ನ ಮನೆಗೆ ಇದ್ ಬಿಡಪ್ಪ, ಊಟ ಮಾಡ್ಕೋತ, ನೀ ಮತ್ತೆ ಎಲ್ಲರ ಭಿಕ್ಷೆ ಬೇಡ್ಕೋತ ಹೋಗಬೇಡ ಅಂತಂದಳ ಮಾಯಿದೇವಿ. ರೇವಣ ಸಿದ್ಧರು ಅದಕ್ಕೆ ಒಪ್ಪಿ ಅವರ ಮನೆಗೆ ಕಂಬಿ ಅಗ್ಗವಣಿಯನ್ನ ತರುತ್ತ ಕೆಲಕಾಲವಿದ್ದರು. ಕಂಬಿ ಅಗ್ಗವಣಿ ಅಂತಂದ್ರೆ ಏನು? ನೀರು ಒಂದು ಕೊಡ ಹಿಂದ ಮುಂದೆ ಕಟ್ತಾರ ನೋಡ್ರಿ. ಕಂಬಿ, ಶ್ರೀಶೈಲ್ ಕಂಬಿ ಅವ್ರು ಹೆಂಗ ಹೊತ್ಕೊಂಡು ಹೋಗ್ತಾರಲ್ಲ, ಹಿಂದ ಮುಂದ ಜೋಳಿಗೆ ಕಟ್ಟಿ ಅದ್ರಾಗ ಏನೋ ಹಾಕೊಂಡು, ಹಾಗಿದೇನದ ಒಂದು ಬಿದಿರು ಬಡಿಗೆ ಹಿಂದ ಮುಂದ 2 ಕೊಡ ಕಟ್ಟಿರ್ತಾರೆ. ಅದು ಹೆಗಲ ಮೇಲೆ ಇಟ್ಕೊಂಡು ನನಗೆ ನೀರು ತಂದು ಹಾಕು, ಊಟ ಮಾಡು, ನಮ್ಮ ಮನೆಗೆ ಎದ್ದು ಬಿಡು ಅಂತಂದ್ರಂತ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ರು. ಇವ್ರು ನೀರು ತಗೋತಿದ್ರು. ಮಹಾದೇವಿಯಲ್ಲಿದ್ದ ದೀನ ದಲಿತರ ಪ್ರೇಮ, ಭೂತ ದಯೆ ಅಂತಂದ್ರೆ, ಭೂತ ದಯೆ ಅಂದ್ರೆ ಎಲ್ಲ ಪ್ರಾಣಿಗಳು, ಸಕಲ ಜೀವಾತ್ಮರಿಗೆ ಲೇಸಾಗದು ಮತ್ತು ಪರೋಪಕಾರ ಮನೋಭಾವಗಳನ್ನು ಕಂಡು ಕನಿಕರಗೊಂಡು ಅವಳಿಗೆ ನಿಜ ರೂಪವನ್ನು ತೋರಿ ಶಿವತತ್ವ ಉಪದೇಶ ಮಾಡಿ, ಮಗಳೇ, ನೀನು ನಿನ್ನ ಕಾಯಕವನ್ನ ನಿಷ್ಠೆಯಿಂದ ಆಚರಿಸುತ್ತಾ ಕ್ರಿಯಾಶೀಲಳಾಗಿ ದೀನದಲಿತರಿಗೆ ಯಥಾಶಕ್ತಿ ಸಹಾಯ ಮಾಡುತ್ತಾ ಪರರ ಕಷ್ಟವೇ ನಿನ್ನ ಕಷ್ಟವೆಂದು ಭಾವಿಸಿ ಅವರಿಗೆ ಶಕ್ತಿ ಮೀರಿ ಉಪಕಾರ ಮಾಡುತ್ತಾ ದೈವ ಭಕ್ತವುಳ್ಳವಳಾಗಿ ಮಾನವೀಯ ಗುಣಗಳನ್ನ ಬೆಳೆಸಿಕೊಂಡು ಬಂದಿರುವೆ. ಗುಣಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುವೆ. ನಿನ್ನ ಕ್ರಿಯಾಶೀಲತೆ ಇತರರಿಗೆ ಮೇಲ್ಪಂಕ್ತಿಯಾಗಿದೆ ಎಂದು ಹೇಳುತ್ತಿರಲು ಮಾಯಾದೇವಿಯು ಗುರುದರ್ಶನದಿಂದ ಪ್ರಭಾವಿತಳಾಗಿ ಗುರುಚರಣಗಳನ್ನ ಹಿಡಿದು, ಹೇ ಗುರುದೇವ, ನಿನ್ನ ಮಹಿಮೆಯನ್ನು ಅರಿಯದೆ ನಿನ್ನಿಂದ ಕಂಬಿ ಅಗ್ಗವಣಿಯನ್ನು ಹೊರಿಸಿ ಮಹಾ ಅಪರಾಧವನ್ನು ಮಾಡಿರುವೆನು. ನನ್ನ ಈ ಅಕ್ಷಮ್ಯ ಅಪರಾಧವನ್ನು ಕ್ಷಮಿಸಿ ಉದ್ಧರಿಸಬೇಕೆಂದು ಅತೀ ದೈನ್ಯದಿಂದ ಪ್ರಾರ್ಥಿಸಲು ದೀನಬಂಧುವು, ಕ್ಷಮಾಶೀಲರು, ಭಕ್ತೋದ್ಧಾರಕರೂ ಆದ ಶ್ರೀ ರೇವಣ ಸಿದ್ಧರು ದುಃಖದಿಂದ ಪರಿತಪಿಸುತ್ತಿದ್ದ ಮಾಯಿದೇವಿಯನ್ನ ಕುರಿತು, ಮಗಳೇ, ದುಃಖಿಸದಿರು, ನಿನ್ನಂತ ಕ್ರಿಯಾಶೀಲರನ್ನ ಉದ್ಧರಿಸುವುದೇ ನನ್ನ ಕರ್ತವ್ಯ. ನಿನ್ನಲ್ಲಿ ನಾನು ಅದಕ್ಕಾಗಿಯೇ ಕಂಬಿ ಅಗ್ಗವಣಿಯ ಕಾಯಕವನ್ನು ಕೈಗೊಂಡಿದ್ದೇನೆ ಎಂದು ಹೇಳಿ ಆಕೆಗೆ ಶಿವ ಸಿದ್ಧಾಂತವನ್ನು ಉಪದೇಶ ಮಾಡಿ, ನೀನು ಇನ್ನು ಸದಾಚಾರ ಸಂಪನ್ನಳಾಗಿ ಪ್ರಗತಿಯನ್ನು ಸಾಧಿಸೆಂದು ಹರಸಿ ಮುನ್ನಡೆದರು. ಮುಂದೆಲ್ಲಿಗಾದ್ರಪ್ಪ ಅಂತಂದ್ರೆ ತಂಜಾವೂರಿಗೆ ಹೋಗ್ತಾರೆ. ವಿಕ್ರಮ ಚೋಳನಿಗೆ ಅನುಗ್ರಹ, ತಂಜಾವೂರಿನ ವಿಕ್ರಮ ಚೋಳನಿಗೆ ಅನುಗ್ರಹ ಕತೆ ತುದಿಗೆ ಬರ್ಲಕತ್ತದ. ಅದು ನಾಳೆ ಹೇಳೋಣಲ್ರಿ, ಟೈಮ್ ಆಯ್ತಾ? 10:17 ತಂಜಾವೂರಿಂದ ನಾಳೆ. ಈಗ ಕಂಬಿ ಅಗ್ಗವಣಿ ಕಾಯಕ ಮಾಡಿ ಏನ್ ಮಾಡಿದ್ರು, ಆ ಒಂದು
ಮಾಯಿದೇವಿಗೆ ಅನುಗ್ರಹ ಮಾಡಿದರು. ಕಲ್ಲಿಶೆಟ್ಟಿ ಮಾಯಿದೇವಿ, ಒಂದು ಗಾಣಿಗೆ ಕಲ್ಲಿಶೆಟ್ಟಿ ಮತ್ತ ಇನ್ನೊಂದು ಮಾಯಿದೇವಿ, ಮಂಗಳವೇಳೆಯನ್ನು ಮಾಯಿದೇವಿ, ಇವರಿಬ್ಬರಿಗೆ ಏನ್ ಮಾಡಿದ್ರು, ಅನುಗ್ರಹ ಮಾಡಿದ್ರು ಅಂತ ಕತೆ. ಮುಂದೆ ತಂಜಾವೂರು ಅಂದ್ರೆ ಕಡೆ ತಮಿಳುನಾಡು ಕಡೆ ಎಲ್ಲ ಬರ್ತದೆ, ಮುಂದೆ ಆ ಕಡೆ ಅಲ್ಲೆಲ್ಲ ಹೋಗಿ ಆಯ್ತು. ಮುಂದೆ ರುದ್ರಮುನಿ ದೇವರಿಗೆ ಅವತಾರ ಮಾಡಿ ಪಟ್ಟಗಟ್ಟಿ ಅವತಾರ ಮುಗಿಸುವ ಕತೆ ಅದ. 110 ಪುಟ ಅದ. ಈಗ ನೀವು 78ನೇ ಪುಟಕ್ಕೆ ಬಂದಿರಿ, ಸುಮಾರು 80ನೇ ಪುಟ ಅನ್ಕೊಳ್ರಿ. ಆ ಪುಟಕ್ಕೆ ಬಂದಿರಿ. ಮುಂದೆ ಈಗ ಮನೆಗೆ ಯಾರೇ ಭಿಕ್ಷೆ ಬೇಡ್ಲಕ್ಕೆ ಬಂದಿರ್ತಾರೆ ಅನ್ಕೊಳ್ರಿ, ಅವ್ರಿಗೇನಾರೇ ಅದಕ್ಕೆ ಸುಮ್ಮನೆ ದುಡಿಲಾರ್ದ ಭಿಕ್ಷೆ ಬೇಡ್ಕೊತ್ ಮರ್ಯಾದೆ ಇರ್ಲಾರ್ದಂಗೆ ಜೀವನ ಮಾಡ್ತೀವಿ, ದುಡ್ಕೊಂಡು ತಿನ್ನು, ನಿನಗೇನಾರ ಒಂದು ಕೆಲಸ ಕೊಡ್ತೀನಿ, ಈ ಕೆಲಸ ಮಾಡ್ಬಾ ಅಂತ ಕರೆದ್ರ ಮಾಡಂಗಿಲ್ಲ ಅವ್ರು. ಏನು ಮಾಡ್ಲಾರ್ದೇನೆ ದುಡ್ಡು ಹೊಡಿಬೇಕಂತೇಳಿ ಭಿಕ್ಷುಕರಾಗಿರ್ತಾರ ಅವ್ರು. ಅಂತವ್ರ ಕೆಲಸ ಕೊಟ್ರೆ ಇಂಥ ಕೆಲಸ ನಮಗೆ ಜಗತ್ತಿನಾಗ ಬಹಳ ಸಿಗ್ತಾವ. ಆದ್ರೆ ನಾವು ಮಾಡಬಾರ್ದು ಅನ್ನೋದಕ್ಕೆ ಭಿಕ್ಷುಕರಾಗಿವಿ ಅಂತಾರೆ. ಈಗಿನ ಭಿಕ್ಷುಕರು ದುಷ್ಟ ಭಿಕ್ಷುಕರು, ಇವರೆಲ್ಲ ಬಹಳ ಡೇಂಜರ್ ಭಿಕ್ಷುಕರು. ಮೊದಲಿನಂತ ಭಿಕ್ಷುಕರು ಅಲ್ಲಿ ಇವರು. ಹೋಟೆಲ್ನಾಗ ನಮಗೆ ತಲೆ ಕೆಟ್ಟಿರ್ತದ, ಅಲ್ಲಿ ಟಿಫಿನ್ ಏನ್ ತಗೋಬೇಕು, ಏನು ಅಲ್ಲಿ ಟೋಕನ್ ತಗೋತಿರ್ತೀವಿ. ತಗೊಳ್ಳೋ ಟೈಮ್ನಾಗ ಏನ್ ಮಾಡ್ತಾರ, ಹಿಂದ್ ಬಂದು ಬೆನ್ನಿಗೆ ಬಡಿತಾರೆ. ಯಾರು ಕೇಳಿದ್ರ ನಮ್ಗೊಂದು ಟಿಫಿನ್ ತೋರಿ ಸರ್, ನಿಮ್ಗೆ ಅದಕ್ಕೆ ತಗೋಬೇಕು. ಇಲ್ಲ 2 ದಿವಸ ಆಯ್ತು ಸರ್ ಊಟ ಮಾಡಿಲ್ಲ ನಾವು. ನೋಡ್ರಿ ಎಂಥದ ಸ್ಟೈಲ್. ಆ ಹೋಟೆಲ್ ಮ್ಯಾನೇಜರ್ಗ ಏನಿನ್ ಹೋಟೆಲ್ನಾಗ ಏನು ಭಿಕ್ಷುಕರಿಗೆ ಸಾಕಿದೆ, ಏನ್ ಮಾಡಿದೆ, ನಾವು ಟಿಫಿನ್ ತಗೋಬೇಕಾದ್ರೆ ಇವ್ರಿಗೂ ತಗೊಳಕ್ಕೆ ನೀನು ಹೇಳ್ತಿದೆ, ಏನ್ ಮಾಡ್ತಿದೆ ಅಂತ ಹೇಳಿ ಅವ್ನು ಓನರ್ ಸಂಗಡ ಜಗಳ ತೆಗೆದ್ಬಿಟ್ಟು ನೋಡ್ರಿ, ಅವನು ಓಡಿಸ್ಬಿಟ್ಟ ಅವನಿಗೆ. ಯಾರು ನೀನು ಇಲ್ಲಿ ಬಂದು ಯಾಕೆ ಕಾಡ್ತಿದಿ ನಮ್ಮ ಗಿರಾಕಿಗಳಿಗೆ ಅಂತ ಹೇಳಿ. ಇಂತಿಂತ ಜನ ಭಿಕ್ಷೆ ಬಿಡೋದ್ರೇನು ನೋಡ್ರಿ, ಅವ್ರು ಎಷ್ಟು ಚಂದ, ನಮ್ಗ 1 ಪ್ಲೇಟ್ ಟಿಫಿನ್ ತೋರಿ ಸರ್ ಅಂತ ಹೇಳಷ್ಟು ಉದ್ದಟತನ. ರಿಕ್ವೆಸ್ಟ್ ಇಲ್ಲ, ಏನೂ ಇಲ್ಲ, ಆರ್ಡರ್. ನೀವ್ಯಾರು, ನಿಮ್ಗೆ ಯಾಕೆ ತಗೋಬೇಕು ಅಂತಂದ್ರೆ 2 ದಿವಸ ಆಯ್ತು ಸರ್ ನಾವು ಊಟ ಮಾಡಿಲ್ಲ, ಏನ್ ಮಾಡ್ಬೇಕು ಅಂತ ಅದು ಬೆನ್ನಿಗೆ ಬಡದು ಹೇಳ್ತಾರೆ. ಮುಂದ ಅಲ್ಲಿ ರೊಕ್ಕ ಕೊಡೋದು, ಏನ್ ಸಾಮಾನು ಕೊಡ್ಲಕತ್ತಾರ, ಏನ್ ಕ್ವಾಲಿಟಿ ಕೊಡ್ಲಕತ್ತಾರ, ಏನ್ ಕ್ವಾಂಟಿಟಿ ಕೊಡ್ಲಕತ್ತಾರ, ವ್ಯವಹಾರ ಮಾಡುವಲ್ಲಿ ಏನ್ ಮಾಡ್ತಾರೆ, ಬೆನ್ನಿಂದ ಬಂದು ಭಿಕ್ಷುಕರು ಡಿಸ್ಟರ್ಬ್ ಮಾಡಿ. ಮೊನ್ನೆ ನಮ್ಮ ಮಿಸಸ್ ಹಿಂದೆ ಸರಿಗಳಿಲಕತ್ತಾಳ ಒಬ್ಬಕ್ಕೆ. ಯಾದಕ್ಕ ಅಂತಂದ್ರ ನನಗೆ ಏನಾರ ಕೊಡ್ಸ ಅಂತ. ಮತ್ ಚಲೋನೇ ಅದಾರ ಅವ್ರು. ಇಲ್ಲಿ ಬಗ್ಲಾಗ ಆಂಧ್ರ ನಮ್ಗ ಸಮೀಪ ಅದರಿ. ಆಂಧ್ರದವ್ರು ಏನ್ ಮಾಡ್ತಾರ ಅಂದ್ರ, ಆಂಧ್ರದಾಗ ಭಿಕ್ಷೆ ಬೇಡಿದ್ರೆ ಅವ್ರಿಗೆ ಮರ್ಯಾದಿರಲ್ಲ ಕಳಮನ್ ಮಕ್ಕಳು ಇಲ್ಲಿ ರಾಯಚೂರಾಗ ಬರ್ತಾರ. ಸ್ಟೇಷನ್ ರೋಡ್ ತುಂಬಾ ಅವರೇ ಒಂದು 50-60 ಮಂದಿ ಬಂದು ಇಳಿದು ಬಿಡ್ತಾರ ರೈಲ್ವೆದಾಗ ಪುಕ್ಷೇಟೆ ಬಂದು. ಈ ತುದಿಲಿಂತ ಆ ತುದಿ ತನಕ ಎಲ್ಲ ಹೋಟೆಲ್ ಮುಂದೆ ಅವರೇ ಡ್ಯೂಟಿ ಮಾಡ್ದಂಗೆ ಮಾಡ್ತಾರ. ಈ ಭಿಕ್ಷುಕರಲ್ಲಿ ಮಹಾತ್ಮರು ಭಿಕ್ಷುಕರ ವೇಷ ಧರಿಸ್ಯಾರ, ಆದರೆ ಭಿಕ್ಷುಕರೆಲ್ಲ ಮಹಾತ್ಮರು ಇರಂಗಿಲ್ಲ. ಇದನ್ನ ತಿಳ್ಕೋಬೇಕು. ಮತ್ತೆ ಯಾರು ಭಿಕ್ಷುಕರು ಬಂದ, ಅಯ್ಯೋ ಯಾರೋ ಮಹಾತ್ಮರು ನಮ್ಮ ಉದ್ಧಾರ ಮಾಡ್ಲಕ್ ಬಂದಾರ, ಆಯ್ತು ಇಲ್ಲೇ ನಮ್ಮನೆಗೆ ಉಂಡಿರ್ರಿ ಅಂತ ಹೇಳಕ್ಕೆ ನೀವೆಲ್ಲರ ಅಂದಿಗಿಂದಿರಿ. ಅವೆಲ್ಲ ಲೀಲೆ ಮಾಡುವ ಕಾಲ ಹಿಂದಿನ ಕಾಲ ಅದು, ಈಗಿಲ್ಲ. ಈಗ ಚಾನ್ಸ್ ಕೊಟ್ರ ಅಂತಂದ್ರೆ ಆಯ್ತು, ಊಟನೂ ಮಾಡ್ತಾರ, ಇರ್ತಾರ, ಮತ್ ಹೋಗಾಗ ಏನಾರ ಎತ್ಕೊಂಡು ಹೋಗ್ತಾರ. ಅಂತವ್ರದಾರ. ಈ ಕಲಿಯುಗದಾಗ ಯಾರು ಮಹಾತ್ಮರು ಬರಂಗಿಲ್ಲ, ಇದನ್ನ ತಿಳ್ಕೊಂಡ್ಬಿಡ್ರಿ. ಇಲ್ಲ ಮಾನ ಮರ್ಯಾದೆ ಇದ್ದರು ಬರ್ತಾರ್ರಿ, ಮಾನ ಮರ್ಯಾದೆ ಇರ್ಲಿಲ್ಲ ಅಂದ್ರೆ ಎದಕ್ ಬರ್ತಾರ? ಇಲ್ಲಿ ಒಳ್ಳೆಯವರಿಗೆ, ಸಜ್ಜನರಿಗೆ, ಮಹಾತ್ಮರಿಗೆ ಏನಾರ ಮಾನ ಮರ್ಯಾದೆ ಅದ ನೀ ಕಲಿಯುಗದಾಗ? ಇಲ್ಲ. ಮರ್ಯಾದೆ ಇರ್ಲಾರ್ದಾಗ ಅವ್ರ್ಯಾಕೆ ಬರ್ತಾರ? ದೇವ್ರು ಬರ್ಲಿ ಅನ್ನೋರು ಇಲ್ಲ, ದೇವ್ರು ಇರ್ಲಿ ಅನ್ನೋರು ಇರಲ್ಲ. ದೇವ್ರ ಬಗ್ಗೆ ಎಲ್ಲ ಉಡಾಪೆ ಆಗಿಬಿಟ್ಟದ ಈಗ. ಹಂಗಿದ್ದದ್ನ ಯಾಕೆ ಬರ್ತಾರ ಅವ್ರು?
ಕಲಿಯುಗದಲ್ಲಿ ಡಿಸೈಡ್ ಮಾಡಿಬಿಟ್ಟಾರತ್ತ ಎಲ್ಲಾ ದೇವತೆಗಳು ಯಾರೂ ಭೂಲೋಕಕ್ಕೆ ಕಾಲಿಡೋದು ಬೇಡ, ನಮಗಲ್ಲಿ ಮರ್ಯಾದೆ ಇಲ್ಲ ಅಷ್ಟೇ. ನಾನೀಗ ಒಂದ್ 2 ತಿಂಗಳ ಕೆಳಗ ಒಬ್ಬ ಕೃಷಿಕರಿಗೆ ದುಡ್ಡು ಏನ್ ಕೊಡೋದು, ದುಡ್ಡು ಮತ್ತೆ ಎದಕ್ಕೆಲ್ಲ ಉಪಯೋಗಿಸ್ತಾರೆ ಕುಡಿಯಕ್ಕಂತಂದ್ರೆ ಹೇಳಿ ಒಂದು ಬಾಳೆಹಣ್ಣು ಕೊಟ್ಟ ಸರ್. ಅವ್ರು ಏನಂದ್ರು ಬಾಳೆಹಣ್ಣು ಬೇಡ, ನಮ್ಗೆ ದುಡ್ಡು ಬೇಕಂತ ವಾಪಸ್ ಹೋಗ್ಬಿಟ್ರು ನೋಡಿ ಸರ್. ಹೌದು, ಬಾಳೆಹಣ್ಣು ಬೇಡ. ಬರೀ ಮನುಷ್ಯರಲ್ರಿ, ಪ್ರಾಣಿಗಳು ಸಹಿತ ಡಿಸೈಡ್ ಮಾಡ್ತಾವ ಏನ್ ತಿನ್ಬೇಕು ಏನ್ ಮುಳ್ಬೇಕಂತ ಡಿಸೈಡ್ ಮಾಡ್ತಾವ. ಈಗ ನಮ್ಮ ಮನೆ ಮುಂದ ಒಂದು 4 ದೊಡ್ಡ ನಾಯಿ ಕೂತಿರ್ತಾವ, 24 ತಾಸು ಕೂತಿರ್ತಾವ ಕಟ್ಟಿ ಮೇಲೆ. ಒಳ್ಳೆ ಅವು ವೆಂಕಟರಮಣನ ಗುಡಿ ಮುಂದೆ ಸಿಂಹಗಳ ಕಲ್ಲನ್ನ ಕೆತ್ತಿರ್ತಾರಲ್ಲ, ಹಂಗ್ ಕೂತಿರ್ತಾವ ನಮ್ಮ ಮನೆ ಮುಂದೆ ದೊಡ್ಡ ನಾಯಿ. ಹೋಗಾಗ ಬರಾಗ ಸುಮ್ ನೋಡ್ತಾವ, ಹಿಂಗ್ ಮಕ್ಕೋತಾವ, ನೋಡ್ತಾವ ಮಕ್ಕೋತಾವ, ಹೊಡೆದ್ರ ಎದ್ದು ಹೋಗ್ತಾವ ಒಂದ್ ಸ್ವಲ್ಪ, ಮತ್ ಬಂದ್ ಅಲ್ಲೇ ಕುಂದಿರ್ತಾವ. ಇವು 24 ತಾಸು ನಮ್ಮ ಮುಂದೆ ಕೂತು ಕಾಯ್ತಾವ, ಇವು ಡ್ಯೂಟಿ ಮಾಡ್ತಾವ ಅಂತೇಳಿ ಅವಕ್ಕೊಂದ್ಸಾರಿ ಗುಡ್ಡೆ ಬಿಸ್ಕಿಟ್ ತಂದು ಎಲ್ಲ 4 ನಾಯಿ ಮುಂದೆ ಒಂದ್ 4 ಬಿಸ್ಕಿಟ್ ಹಾಕಿದೆ. ನಾಯಿ ತಿಲ್ಲೇ ಇಲ್ಲ ಬಿಸ್ಕಿಟ್. ಇವು ಏನ್ ತಿಂತಿರ್ಬೇಕು? ಬಿಸ್ಕಿಟ್ ಹಾಕಿದ್ರೆ ತಿನ್ಲಿಲ್ಲ, ಏನ್ ತಿಂತಿರ್ಬೇಕು? ಅವು ಏನ್ ತಿಂತಾವೋ ಎಲ್ಲಿ ತಿಂತಾವೋ ಗೊತ್ತಿಲ್ಲ. ನಮ್ಮ ಮನೆ ಮುಂದೆ ಮಾತ್ರ ಡ್ಯೂಟಿ ಮಾಡ್ತಾವ. ಅವು ಹಂಗೆ ಬಿಸ್ಕಿಟ್ ಹಿಂಗ್ ನೋಡಿಕೆ ಬಿಟ್ಬಿಟ್ಟು ಅಷ್ಟೇ. ಇವು ಏನು ನಮಗೆ ತಿಳಿಯವಲ್ಲ. ಆಕಳುಗಳಿಗೆ ಸಹಿತ ನಮ್ಮ ಮನೆಗೆ ಏನಾರ ಉಳಿದು ಅನ್ನ ರೊಟ್ಟಿ ಹಾಕಿದ್ರೆ ತಿನ್ನಲ್ಲ. ಅವು ಏನ್ ತಿಂತಾವೋ, ಯಾರು ತಿನ್ನಿಸ್ತಾರೋ, ಏನ್ ತಿನ್ನಿಸ್ತಾರೋ ಗೊತ್ತಿಲ್ಲ. ಮನೆ ಮುಂದೆ ಒಂದು ಡಜನ್ ಆಕಳು ಮಕ್ಕೊಂಡಿರ್ತಾವ, ಯಾವಾಗ್ಲೂ ಮಕ್ಕೋತಾವ. ಯಾವಾಗ್ಲೂ 1 ಡಜನ್ ಆಕಳು ಮಕ್ಕೊಂಡಿರ್ತಾವ. ಒಂದು 4 ದೊಡ್ಡ ನಾಯಿಗಳು. ಒಂದು ಚೂರು ಯಾರೇ ಹಿಂಗ ಬಂದ್ರು ಹೌದು ಅವು ಚಿಂದಿನೆ ಮಾಡ್ಬಿಡ್ತಾವ. ಅಡ್ಡತ್ತಿದ್ದ ಯಾರಿಗೆ ಅಡ್ಡಾಡ್ಲಕ್ಕೆ ಬಿಡಂಗಿಲ್ಲ. ಮತ್ತ ಅವಕ್ಕೇನ್ರಿ ತಿಲ್ಲಕ್ ಕೊಟ್ರಿ ಏನೇನು ಮುಟ್ಟಂಗಿಲ್ಲ. ನಾವು ಬರೇ ನಮ್ಮ ಮನೆ ಮುಂದೆ ಇರ್ತಾವ ಅಷ್ಟೇ. ಸಂತೋಷವಾಗಿ ಇಲ್ಲಿ ಮಕ್ಕೋತಾವ ಬಂದ್ ಮನೆ ಮುಂದೆ. ಏನು ಅವಕ್ಕೆ ಏನಾರ ಹಾಕಂತ ಬೈತಿರ್ತೀನಿ. ಕಾಯಿ ಪಲ್ಯ ಅದು ತಂದಾಗ ಮೆಂತೆ ಪಲ್ಯ, ಪುಂಡಿ ಪಲ್ಯ ಏನಿರ್ತದ ಒಂದೊಂದು ಸೂಡ ದನಗಳಿಗೆ ಕೊಡು, ಸೌತೆಕಾಯಿ ಕೊಡು, 1 ಕೆಜಿ ತಂದಕ್ಕೆ 1-2 ಸೌತೆಕಾಯಿ ಕೊಡು ಅಂತಂದ್ರೆ ಕೊಡ್ಲಕ್ ಹೋದ್ರೆ ತಿನ್ನಲ್ಲ. ಏನ್ ತಿಂತಾವ? ಸುಮ್ ನಿನ್ ಬಲ್ಲಿ ಇರ್ತೀವಂತಾವ ಆಟೆ. ಇರುವಪ್ಪ ಮತ್ತೇನ್ ಮಾಡಕ. ಏನ್ ತಿಂತಾವ ಏನೋ. ಬಿಸ್ಕಿಟ್ ತಿನ್ಲಿಲ್ಲ ಅಂದ್ರೆ ಯಾ ನಾಯಿಗಳು ಅಂತಂದೆ ನಾನು. ಇಲ್ಲಿ ಬೆಂಗಳೂರು ನಾಯಿ ಚಪಾತಿ ರೊಟ್ಟಿ ತಿನ್ನೋದ್ರಲ್ಲಿ ಬಿಸ್ಕಿಟ್ ತಿಂತಾವ, ಇಳ್ಕೊಂಡ ಇದ್ರ ಅಂಗಡಿ ಮಕ್ಕಳು ಇಟ್ಕೊಂತ ಅಲ್ಲೇ ತಿನ್ಕೊಂಡಿರ್ತಾವ. ಬ್ರೆಡ್ ತಿಂತಾವ, ಬಿಸ್ಕಿಟ್ ತಿಂತಾವ. ಬಿಸ್ಕಿಟ್ ಬೆಂಗಳೂರು ನಾಯಿಗಳು ಪಾರ್ಲೆಜಿ ಮಾತ್ರ ತಿಂತಾವ, ಬೇರೆ ತಿನ್ನಲ್ಲ. ಹೌದ್ರಿ. ಎಲ್ಲಾರು ಸೆಲೆಕ್ಟೆಡ್ ಅದಾರ. ನಾವೇ ನೋಡಿ ಏನಾರ ಯಾವಾಗ ಏನ್ ಸಿಕ್ತು ಅದು ತಿನ್ ನಡಿ ಅಂತ. ಹಂಗಿಲ್ಲ, ಅವಕ್ಕೆಲ್ಲ ಫಿಕ್ಸ್ಡ್ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟವ್. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಮುಂದೇನ್ ಮಾಡ್ತೀರಿ ನೋಡ್ರಿ.
ವಾಗಿ ಧನ್ಯವಾದಗಳು. ಆಚರಣೆ ಪರಮಾನಂದ